ಬೆಳಗಾವಿಯಲ್ಲಿ ಬೆಳೆ ಹಾನಿಯನ್ನ ಪರಿಶೀಲಿಸಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್. ಬೈಲಹೊಂಗಲ ತಾಲೂಕಿನ ಮದನಬಾವಿ ಗ್ರಾಮಕ್ಕೆ ಬಿಜೆಪಿ ನಿಯೋಗ ಭೇಟಿ ಕೊಡ್ತು. ಬೆಳೆ ಹಾನಿಯನ್ನ ಪರಿಶೀಲನೆ ಮಾಡಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು. ರೈತರ ನೆರವಿಗೆ ಬಾರದಿದ್ರೆ ಸಿಎಂ ಸಿದ್ದರಾಮಯ್ಯ ಇದ್ದು ಸತ್ತಂಗೆ. ನಾಳೆ ಬೆಳಗಾವಿಗೆ ಬರ್ತಾ ಇರೋ ಸಿಎಂ ರೈತರ ಕಷ್ಟಕ್ಕೆ ಸ್ಪಂದಿಸಬೇಕು, ಇಲ್ಲ ಅಂದ್ರೆ ರಾಜ್ಯದಲ್ಲಿ ಜನ ಸಿಟ್ಟಿಗೇಳ್ತಾರೆ ಅಂತ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಬೆಳಗಾವಿಯಲ್ಲಿ ರೈತರ ಕಷ್ಟವನ್ನ, ಜನರ ಕಷ್ಟವನ್ನ ಆರ್ ಅಶೋಕ್ ಆಲಿಸಿದ್ರು. ಬೆಳಗಾವಿ ಜಿಲ್ಲೆಯಂತ ಸುರಿದ ಧಾರಾಕಾರ ಮಳೆ ಕಾರಣಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿರುವಂಥದ್ದು. ಇವತ್ತು ಹಾನಿಯಾದ ಪ್ರದೇಶಕ್ಕೆ ಬಿಜೆಪಿಯ ನಿಯೋಗ ಕೂಡ ಭೇಟಿ ನೀಡಿರುವಂಥದ್ದು. ಈಗ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮದನಬಾವಿ ಗ್ರಾಮದಲ್ಲಿರುವಂಥ ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥ ಇಲ್ಲಿ ನಾಗಪ್ಪ ಸಂಗಮನವರ ಅನ್ನುವಂಥ ರೈತ ಸುಮಾರು 6 ಎಕರೆ ಜಮೀನಲ್ಲಿ ಸೋಯಾಬೀನ್ ಅನ್ನ ಬಿತ್ತನೆ ಮಾಡಿದ್ರು. ಆದರೆ ನಿರಂತರ ಮಳೆಯ ಕಾರಣಕ್ಕೆ ಎಲ್ಲ ಬೆಳೆಯಲ್ಲೂ ಕೂಡ ಈಗ ನೀರು ನಿಂತಿರುವಂಥದ್ದು. ಹೀಗಾಗಿ ಸಾಕಷ್ಟು ಸಂಕಷ್ಟವನ್ನ ರೈತ ಎದುರಿಸಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇಷ್ಟೆಲ್ಲ ಅವಾಂತರ ಆದರೂ ಕೂಡ ಈವರೆಗೂ ಜಿಲ್ಲಾಡಳಿತ ಆಗಲಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಹಾಗೂ ಕೃಷಿ ಸಚಿವರು ಮತ್ತು ಕಂದಾಯ ಸಚಿವರು ಈವರೆಗೂ ಕೂಡ ಭೇಟಿ ನೀಡಿಲ್ಲ. ಹೀಗಾಗಿ ಇವತ್ತು ಈ ಒಂದು ಜಾಗಕ್ಕೆ ಬಿಜೆಪಿ ನಿಯೋಗ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬಿಜೆಪಿ ನಿಯೋಗ ಭೇಟಿ ನೀಡುವಂಥದ್ದು, ರೈತನಿಗೆ ಸಾಂತ್ವನ ಹೇಳುವ ಕೆಲಸವನ್ನು ಮಾಡ್ತಿರುವಂಥದ್ದು. ನಮ್ಮ ಜೊತೆಗೆ ಮಾತಾಡೋಕ್ಕೆ ಪ್ರತಿಪಕ್ಷ ನಾಯಕರಂತ ಆರ್ ಅಶೋಕ್ ಅವರು ಇದ್ದಾರೆ. ಸರ್, ನೋಡಿ ಕಣ್ಣಾರೆ ಕಂಡ್ರಿ ರೈತರ ಸ್ಥಿತಿ ಯಾವ ರೀತಿ ಇದೆ ಅನ್ನೋದು ನಿಮ್ಮ ಈ ಕಿತ್ತೂರು ಭಾಗದಲ್ಲಿ ಇವತ್ತು ರೈತರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ಹಬ್ಬ ಇಲ್ಲ, ನವರಾತ್ರಿ ಹಬ್ಬ ಇಲ್ಲ, ಕಣ್ಣೀರು ಹಾಕುವಂಥದ್ದೇ ಹಬ್ಬ ಆಗಿದೆ. ಕಣ್ಣೀರ ಹಬ್ಬ ಇದು. ಈ ಭಾಗದ ಜನಗಳಿಗೆ, ರೈತರಿಗೆ ಕಣ್ಣೀರ ಹಬ್ಬ ಆಗಿದೆ. ಖುಷಿಯಿಂದ ನವರಾತ್ರಿ ಮಾಡಬೇಕಾಯಿತು. ಇವತ್ತು ಅದನ್ನು ಕೂಡ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬರೀ ಗ್ಯಾರಂಟಿ 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 ಅಂತ ಹೇಳ್ಬಿಟ್ಟು ದುಡ್ಡು ಕೊಡೋಕ್ಕೂ ಆಗದೆ, ಯಾರು ಮಂತ್ರಿಗಳು ಇಲ್ಲಿ ಬರ್ತಾ ಇಲ್ಲ, ಮುಖ್ಯಮಂತ್ರಿನೂ ಬರ್ತಾ ಇಲ್ಲ, ಯಾವ ಸಚಿವರು ಇಲ್ಲಿ ಪತ್ತೆ ಇಲ್ಲ. ಅಂದರೆ ಈ ಸರ್ಕಾರ ಈ ಬೆಳೆ ಪರಿಹಾರ ಕೊಡೋಕ್ಕೂ ಕಾಸಿಲ್ಲದೆ ಇರತಕ್ಕಂಥ ಪಾಪರ್ ಸರ್ಕಾರ ಇದು. ಅದಕ್ಕೆ ಜನರ ಇಡೀ ಶಾಪ ಆಗ್ತಾ ಇದ್ದಾರೆ. ಅಟ್ಲೀಸ್ಟ್ ಪರಿಹಾರ ಕೊಡದೆ ಬೈಲ್ ಸ್ಥಳಕ್ಕೆ ಭೇಟಿ ನೀಡಿ ಅವಲೋಕನ ಮಾಡಬೇಕಿತ್ತು, ಅದು ಮಾಡೋ ಕೆಲಸನ ಆಗ್ತಿಲ್ಲ. ಕಳೆದ 2-3 ತಿಂಗಳಿಂದನೂ ಮಳೆ ಬರ್ತಾ ಇದೆ. ಅಷ್ಟು ಮಳೆ ಬರ್ತಾ ಇದ್ರು ಕೂಡ ಕೇಂದ್ರಕ್ಕೆ ವರದಿ ಕಳಿಸ್ಬೇಕಾಯ್ತಲ್ಲ. ಇದುವರೆಗೂ ವರದಿನೇ ಕಳಿಸಿಲ್ಲ ಕೇಂದ್ರಕ್ಕೆ. ಕೇಂದ್ರದ ನಿಯೋಗ ಬರೋಕ್ಕೆ ವಿನಂತಿ ಮಾಡಬೇಕಾಯ್ತು. ಯಾರಾದರೂ ಮಂತ್ರಿಗಳು ಹೋಗಿ, ಮುಖ್ಯಮಂತ್ರಿ ಹೋಗಿ ಮಿನಿಸ್ಟ್ರನ್ನ ಭೇಟಿ ಮಾಡಿ ಬನ್ನಿ ನಿಯೋಗ ಕಳಿಸ್ಕೊಡಿ ಅಧಿಕಾರಿಗಳದು ಅಂತ ಹೇಳ್ಬೇಕಾಯ್ತು. ಇದುವರೆಗೂ ಮಾಡಿಲ್ಲ, ಏನು ಮಾಡಿಲ್ಲ. ಅಂದರೆ ಈ ಸರ್ಕಾರ ಕೊನೆಯಲ್ಲಿ ಏನು ಮಾಡ್ತತೆ, ಮೋದಿ ದುಡ್ಡು ಕೊಟ್ಟಿಲ್ಲ ಅಂತ. ದುಡ್ಡು ಕೊಡಬೇಕಾದ್ರೆ ಇಲ್ಲಿಂದ ವರದಿ ಕೊಡಬೇಕಲ್ಲ. ಎಷ್ಟು ವರದಿ ಕೊಟ್ಟಿದ್ದೀರಾ ಹೇಳಿ? ಕೇಂದ್ರಕ್ಕೆ ಏನೇನು ವರದಿ ಕೊಟ್ಟಿದ್ರೆ, ಎಷ್ಟು ಲಾಸ್ ಆಗಿದೆ ಅಂತ ಕೊಟ್ಟಿದ್ರೆ. ನಾನು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದೆ. 52,000 ಹೆಕ್ಟೇರ್ ಜಮೀನು ಲಾಸ್ ಆಗಿದೆ. ಸೋಯಾಬೀನ್ ಬೆಳಗಾವಿ ಒಂದರಲ್ಲೇ 52,000. 18,000 ಹೆಕ್ಟೇರ್ ಜಮೀನು ತೋಟಗಾರಿಕೆ ಬೆಳೆ ಲಾಸ್ ಆಗಿದೆ ಕಳೆದ 2-3 ತಿಂಗಳಲ್ಲಿ. ಈ ವರದಿನೇ ಇಲ್ಲ. CM ಮಾತೆತ್ತರ 10,000 ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿ ಒಂದರಲ್ಲೇ ಸುಮಾರು 70-75,000 ಹೆಕ್ಟೇರ್ ಜಮೀನು ಮಳೆ ಹಾನಿಯಿಂದ ತೊಂದರೆಗಾಗಿದೆ. ನಾಳೆ CM ಬೆಳಗಾವಿ ಬರ್ತಿದ್ದಾರೆ ಸರ್, ವಿವಿಧ ಕಾರ್ಯಕ್ರಮ ಉದ್ಘಾಟನೆಗಾಗಿ. ಇಂಥಲ್ಲೆಲ್ಲ ಭೇಟಿ ಆಗಕ್ಕಾಗ್ತಿಲ್ಲ ಅವ್ರಿಗೆ, ಅಂಥಲ್ಲೆಲ್ಲ ಬರ್ತಿದ್ದಾರೆ. ಅವ್ರಿಗೆ ನಿಜವಾಗೂ ನಾವು ರೈತರ ಪರ, ಬಡವರ ಪರ ಅಂದರೆ ಆ ಕಾರ್ಯಕ್ರಮ ಎಲ್ಲ ಅದು ಯಾರೋ ಮಾಡ್ತಾರೆ, ಯಾರೋ ಮಂತ್ರಿ ಹೋಗಿ ಉದ್ಘಾಟನೆ ಮಾಡಿದ್ರು ನಡೀತದೆ. ಅವ್ರು ಬಂದು ಕೂಡಲೇ ಈ ಸ್ಥಳಗಳಿಗೆ, ವಿಶೇಷವಾಗಿ ಕಿತ್ತೂರು ಈ ಭಾಗದ ಸ್ಥಳಗಳಿಗೆ ಭೇಟಿ ಮಾಡಿ ರೈತರಿಗೆ ಸಾಂತ್ವನ, ಇಲ್ಲಪ್ಪ ನಾವು ಬದುಕಿದ್ದೀರಿ, ನಾವು ನಿಮ್ಮ ಜೊತೆ ಇರ್ತೀರಿ, ಹಣ ಇಮಿಡಿಯೇಟಾಗಿ ನಾನು ಬಿಡುಗಡೆ ಮಾಡ್ತೀನಿ ಅಂತೇಳಿ ಹೋದರೆ ಅದು ಒಳ್ಳೇದಾಗ್ತದೆ. ಇಲ್ಲ ಅಲ್ಲಿ ಬಂದು ಉದ್ಘಾಟನೆ ಮಾಡಿ ಒಳ್ಳೆ ಬಿರಿಯಾನಿ ತಿಂದ್ಬಿಟ್ಟು ಹೋದರೆ ಜನ ನಿಮಗೆ ಇಡೀ ಶಾಪವನ್ನು ಹಾಕ್ತಾರೆ. ಅವರಿಬ್ಬರು ಚೇರ್ ನೋಡಿ, ಆ ಚೇರ್ ಕಿತ್ತಾಟ ನಡೀತಾ ಇದೆ. ಅದು ಬಿಟ್ಟರೆ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ, ಬಡವರ ಬಗ್ಗೆ ಕಾಳಜಿ ಇಲ್ಲ, ದಲಿತರ ಬಗ್ಗೆ ಕಾಳಜಿ ಇಲ್ಲ. ಫಸ್ಟ್ ಲಿಸ್ಟ್ ಹಣನಾದರೂ ಬಿಡುಗಡೆ ಮಾಡಬೇಕಾಯ್ತಲ್ಲ ರಾಜ್ಯ ಸರ್ಕಾರ. ದುಡ್ಡು ಅಟ್ಲೀಸ್ಟ್ ನಾನೀಗ ನೋಡಿ ನಿಮ್ಗೆ 2,000 ಕೋಟಿ ಬಿಡುಗಡೆ ಮಾಡಿದ್ದೀನಿ. DC ಇಮಿಡಿಯೇಟಾಗಿ ರೈತರ ಹಳ್ಳಿಗಳಿಗೆ ಹೋಗಿ ರೈತರಿಗೆ ಚೆಕ್ಗಳನ್ನು ವಿತರಣೆ ಮಾಡಿ ಅಂತ ಆದರೂ ಹೇಳ್ಬೇಕಾಯ್ತಲ್ಲ. ಹಣನೇ ಬಿಡುಗಡೆ ಮಾಡಿದ್ದೀರಾ. DC ಹತ್ರ ಅಕೌಂಟಲ್ಲಿ ದುಡ್ಡಿದೆ ರೀ, PD ಅಕೌಂಟಲ್ಲಿ ದುಡ್ಡು ನಾನು ನೋಡ್ಬಿಟ್ಟಿದ್ದೀನಿ. ರೆವಿನ್ಯೂ ಮಿನಿಸ್ಟ್ರು PD ಅಕೌಂಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.